ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ವಿಶೇಷ ಅಂದರೆ ಕೃಷಿ ಮೇಳ JK ನಡೀತಾ ಇದೆ. ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಅಂದರೆ 13 ನವಂಬರ್ 2025 ಇಂದ 16ವರೆಗೂ ನಡೀತಿದೆ. ಅಂದರೆ ಭಾನುವಾರದವರೆಗೂ ನಡೆಯುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇರುತ್ತೋ JK ಹೋಗ್ಬಿಟ್ಟು ಕೃಷಿ ಮೇಳವನ್ನು ನೋಡಿ ಪ್ರತಿಯೊಂದು ಮಾಹಿತಿ ಬೇಕಾದವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಎಸ್ಪೆಷಲಿ ಕೃಷಿಯನ್ನು ಅವಲಂಬಿಸಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯೂಸ್ ಆಗುತ್ತೆ. ಎಂಟ್ರೆನ್ಸಲ್ಲೇ ನಮಗೆ ಬಸವಣ್ಣ ಸಿಕ್ತು. ಈ ಬಸವಣ್ಣ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ನಮಗೆ 2 ಬೋರ್ಡ್ ಕಂಡ್ವು. ಒಂದು ಫಾರ್ಮ್ ಮಷಿನರಿ, ಇನ್ನೊಂದು ಪಶುಸಂಗೋಪನೆ. ನಾವು ಯಾವುದಕ್ಕೆ ಹೋಗ್ಬೇಕು, ಇದಕ್ಕೆ ಹೋಗ್ಬೇಕು, ಅದಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮಗಂತೂ ಫೇವ್ರೇಟು ಪಶುಸಂಗೋಪನೆ. ಅಲ್ಲಿಗೆ ಹೋಗ್ಬಿಟ್ಟು ಸ್ಟಾರ್ಟಿಂಗಲ್ಲೇ ಕೋಳಿ ಇಟ್ಬಿಟ್ಟಿದ್ರು. ಯಾವ ಥರ ಬ್ರೀಡ್ ಇದ್ದಾವೆ ಏನು ತಾನು, ಇದು ಕಾವೇರಿ ಬ್ರೀಡ್ ಅಂತ, ಅದರಲ್ಲಿ ಯಾವ ಥರ ಇದ್ದಾವೆ ಅಂತ ಹೇಳ್ಬಿಟ್ಟು ಡಿಫ್ರೆನ್ಸಿಯೇಷನ್ ಮಾಡಿಬಿಟ್ಟು ಇಟ್ಟಿದ್ರು. ಸೊ ಅದನ್ನೆಲ್ಲ ಫುಲ್ ನೋಡ್ಬಿಟ್ಟು ಹಂಗೆ ಬಾತುಕೋಳಿನ ಬೇರೆ ಇಟ್ಟಿದ್ರು. ಅದೆಲ್ಲ ಫುಲ್ಲು ಕ್ಲೀನಾಗಿ ನೋಡ್ಕೊಂಬಿಟ್ಟು ಹೆಂಗೆ ತಿಂತಾಯಿದೆ ನೋಡಿ ಚಕ ಅಂತ. ಅರ್ಧ ಮರಿಗಳು ಬೇರೆ ಮಾರ್ತಾಯಿದ್ರು. 5ಕ್ಕೆ 350 ರೂಪಾಯಿ ಅಂತೆ. ಹೆಂಗಿದೆ ನೋಡಿ ಮರಿಗಳು, ಚೆನ್ನಾಗಿದ್ದಾವೆ. ಯಾರಿಗೆ ಬೇಕಿದ್ರೆ ಹೋಗಿ ತೊಗೊಂಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ತೊಗೊಂಬಿಡಿ, ಬೆಸ್ಟಾಗಿದ್ದಾವೆ. ಆಮೇಲೆ ಇದು ಬಂದ್ಬಿಟ್ಟು ಗಿರ್ರಾಜ್ ಕೋಳಿ, ಆಮೇಲೆ ಇವು ನಾಟಿ ಕೋಳಿಗಳು, ಎಲ್ಲ ತರಹ ಕೋಳಿಗಳನ್ನು ಇಟ್ಟಿದ್ರಲ್ಲಿ ಶೋಗೆ. ಆಮೇಲೆ ಸೇಲು ಕೂಡ ಮಾಡ್ತಾರೆ. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಥರ ಸಿಗ್ತವೆ. ಇದು ಬಾಯ್ಲರ್ ಕೋಳಿ ನಾನು ಇವತ್ತೇ ಫಸ್ಟ್ ನೋಡಿದ್ದೆ ಹೆಂಗಿದಾವೆ ಅಂತಂದು. ನಮ್ಮ ಹುಡುಗಿಗೆ ಭಾಳ ಇಷ್ಟ ಆಗಿದ್ದು ಫಿಶ್ಶು. ಎಲ್ಲೇ ಹೋದ್ರೂ ಫಸ್ಟ್ ಹೋಗೋದೇ ಫಿಶ್ ಹತ್ರ ಅವಳು. ಎಲ್ಲ ಥರ ಫಿಶ್ಗಳು ಫೆಸಿಲಿಟೀಸು ನೋಡ್ಬೋದು ನೀವು ಇಲ್ಲಿ. ಆಮೇಲೆ ಇಲ್ಲೊಂದು ಕಲರ್ ಮೀನುಗಳಿದ್ವು. ಹಾಗೆ ಸೆಂಟ್ರಲ್ಲಿ ಮತ್ತೆ ಪೂಜೆ ಮಾಡಿಕೊಂಡು ಅವರು ಬಸವಣ್ಣನ ತಗೊಂಬಂದರು. ನಾವೆಲ್ಲ ನೋಡಿಬಿಟ್ರೆ ಇದು 7 ಅಡಿ ಇತ್ತು ನನಗಿಂತ ಹೈಟಾಗಿ. ಮೇಲೆ ನೋಡಿದ್ರೆ ಫಾರ್ಮ್ ಮಷಿನ್ ಹತ್ರ ಒಂದು ಇದನ್ನು ಬಿಟ್ಟಿದ್ರು, ಮೇಲ್ಗಡೆ ಬಲೂನ್ ಟೈಪು, ಅದರಲ್ಲೆಲ್ಲ ಮಷಿನ್ ಇದ್ದಿತ್ತು. ಆಮೇಲೆ ಮತ್ತೆ ನಾವು ಫಿಶ್ ನೋಡೋಣ ಅಂತ ಹೇಳ್ಬಿಟ್ಟು ನೋಡೋಕೆ ಬಂದ್ವಿ. ಆಮೇಲೆ ಇಲ್ಲೊಂದು ಜಲ್ಲಿ ಫಿಶ್ ಇತ್ತು, ಅದನ್ನು ನೋಡ್ಬಿಟ್ಟು ಗಾಬರಿ ಆಗ್ಬಿಡ್ತು. ಹಿಂಗೂ ಇರ್ತಾವೆ ಫಿಶ್ ಅಂತ ಹೇಳ್ಬಿಟ್ಟು. ಇದಂತೂ ಕಲರ್ಫುಲ್ಲಾಗಿದ್ದಾವೆ ಫಿಶ್ಗಳು, ನೋಡೋಕ್ಕೆ ಒಂಥರ ಚೆಂದ. ನಮ್ಮ ವೈಫಿಗಂತೂ ಫುಲ್ ಇಷ್ಟ. ಮುಂದೆ ಯಾವ್ಯಾವ ಲಸಿಕೆ ಇದ್ವಲ್ಲ ವಸ್ತುವನ್ನು ಇಟ್ಟಿದ್ರು. ಗೌರ್ಮೆಂಟ್ ಕಡೆಯಿಂದ ಫ್ರೀ ಇರ್ತವೆ ಎಲ್ಲ ದನದ ಹಾಸ್ಪಿಟ್ಲ್ ಸಿಗ್ತಾವೆ ಇಲ್ಲಿ. ಸೊ ಅದನ್ನು ಯಾವ ಇದೆ ಅಂತ ತೋರಿಸಿದ್ರು. ನಂತರ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಮೊಲ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿತ್ತು. ಇಲ್ಲಿ ಇತ್ತಲ್ವ, ಈ ತೋರಿಸಿರುವಂತಹ ಮೊಲ ತುಂಬ ಹೈಪರ್ ಆ್ಯಕ್ಟಿವ್ ಆಗಿತ್ತು. ಆಮೇಲೆ ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿತ್ತು ಜನಕ್ಕೆ. ಯಾವುದೇ ರೀತಿ ಹೆದರಿಕೆ ಅನ್ನೋದಿರಲಿಲ್ಲ ಅದಕ್ಕೆ. ತುಂಬ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆಗೂ ಹೊಂದ್ಕೊಂಡು ಆಟ ಆಡ್ತಾಯಿತ್ತು. ನಂತರ ನಮಗೆ ಕಂಡಿದ್ದು ದೇಶೀಯ ಹಸುಗಳು ಯಾವ್ಯಾವ ಅಂತಂದು ನೀವೇ ನೋಡ್ಕೊಳ್ಳಿ. ಇಲ್ಲಿ ಮಲ್ನಾಡು ಗಿಡ್ಡ ಇದೆ, ಆಮೇಲೆ ಇಲ್ಲಿ ಕಾಂಗೋ ಇದೆ. ಸಣ್ಣ ಇದ್ದಾವೆ ಅವೆಲ್ಲ ಫುಲ್ಲು ನೋಡೋಕ್ಕೆ ಫುಲ್ ಕ್ಯೂಟ್ ಆಗಿದ್ವು. ಇದು ಗಿರ್ರು, ಇದು ಗಂಗಾ ತೀರ ಅಂತ ಹೇಳ್ಬಿಟ್ಟು ಚೆನ್ನಾಗಿತ್ತು ನೋಡೋಕ್ಕೆ. ಮುಂದೆ ಬರೋದೇ ಗಿರ್ರು, ಇದಂತೂ ಸಾಕಾಗಿತ್ತು. ಬಟ್ ಇದೇ ಅತಿ ಹೆಚ್ಚು ಹಾಲು ಕೊಡೋದಂತೆ. ನೆಕ್ಸ್ಟ್ ಇರೋದೇ ಮುರಾ ಎಮ್ಮೆ. ಇದು ಭಾಳ ಎಲ್ಲೂ ಸಾಕ್ತಾ ಇಲ್ಲ ಇವಾಗ, ಹಳ್ಳಿ ಕಡೆಯಲ್ಲಿ ಮುಂಚೆ ಸಾಕ್ತಿದ್ರು. ಆಮೇಲೆ ಮುಂದೆ ಬಂದ್ವಿ, ಇಲ್ಲಿ ಬನ್ನೂರು ಕುರಿ ಜೊತೆಗೆ ಒಂದು ಹುಡುಗಿ ಆಟ ಆಡ್ತಾಯಿತ್ತು. ಅದು ನೋಡೋಕ್ಕೆ ಚೆಂದಾಗಿತ್ತು. ಆಮೇಲೆ ಎತ್ತುಗಳು ಮಲಗಿದ್ವು ಎಲ್ಲವೂ, ಸುಸ್ತಾಗ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ. ಚೆನ್ನಾಗಿದ್ವು ಎಲ್ಲವು. ಇದಂತೂ ಮುದ್ದಾಗಿದ್ವು ಹಸುಗಳು. ಇಲ್ಲಿ ಬಂದರೆ ತುಂಬ ರೇಟ್ ಅಂತೀವಿ, ಕೇಳಿದ್ವಿ. ಒಂದು 10 ಲಕ್ಷ 15 ಲಕ್ಷ ಹೇಳ್ತಿದ್ದಾರೆ ಒಂದೊಂದು ಎತ್ತಿಗೂ. ಸೊ ಶೋ ಪೀಸ್ಗಳ ಥರ. ಇವಾಗ ಒಂದೊಂದಕ್ಕೂ ಒಂದು ದಿವಸಕ್ಕೆ ಏನಿಲ್ಲ ಅಂದ್ರೂ 1000 ರೂಪಾಯಿ 2000 ರೂಪಾಯಿ ಖರ್ಚಾಗತ್ತಂತ ಅವರಿಗೆ. ಆಮೇಲೆ ಇಲ್ಲಿ ಬಂದ್ವಿ, ಇದು ಬಂದ್ಬಿಟ್ಟು ಕ್ರಾಸಿಂಗ್ ಹೋರಿಗಳಂತೀವು. ಅಂದರೆ ನಿಮಗೆ ಗೊತ್ತಲ್ಲ ಕ್ರಾಸಿಂಗ್ ಹೋರಿಗಳು ಅಂತಂದರೆ, ಬೆದೆಗೆ ಬಂದರೆ ಹಾರಿಸ್ತಾರೆ ಇವನ್ನ. ಇದು ಬಂದ್ಬಿಟ್ಟು ಅಪ್ಪ, ಅದು ಮಗ ಆ ಕಡೆ ಇರೋದು. ಈ ಕಡೆ ಫಸ್ಟಿಂದ ತೋರಿಸಿದ್ನಲ್ಲ ಅದು ಅದ್ರ ಕರು ಇನ್ನೊಂದು. ಸೊ ಇದು 5 ವರ್ಷದಿಂದ ಇದೆ ಅಂತ ಅವ್ರ ಮನೇಲಿ. ಸೊ ಇದು ಇರೋದು ಸಣ್ಣದು ಇದೆಯಲ್ಲ, ಅದನ್ನು ಹಲ್ಲೆ ಮಾಡಿಲ್ಲ ಅದು ಫುಲ್ಲು. ಅದಂತರೂ ರ್ಯಾಶ್ ಆಗಿದೆ ಫುಲ್ಲು. ಇದನ್ನು ಕೇಳೋದಕ್ಕೆ 10 ಲಕ್ಷದ ಮೇಲಾಗುತ್ತೆ ಅಂತಂದರು. ಸೊ ನಾನಂತರೂ 10 ಲಕ್ಷಕ್ಕೆ ಇನ್ನೊಂದು ಕಾರೇ ತಾವು ಅಂತೇಳಿ ವಾಪಸ್ ಬಂದುಬಿಟ್ವಿ. ಆಮೇಲೆ ಇದ್ರ ಬಗ್ಗೆ ಕೇಳಿದ್ದಕ್ಕೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಇದು ನೋಡಿ ಹೆಂಗಿದೆ ಅಂತರು, ಅಪ್ಪ ಹೆವಿ ಇದೆಯಲ್ಲ, ಈ ಥರದ್ದು ಯಾವತ್ತೂ ನೋಡೇ ಇಲ್ಲ ನಾನಂತರು. ಆಮೇಲೆ ಮುಂದೆ ಬಂದ್ವಿ, ಇಲ್ಲಿ ಕುರಿಗಳಿದ್ವು. ಎಲ್ಲ ಕುರಿಗಳನ್ನ ನೋಡ್ಬಿಟ್ಟು ಇಲ್ಲಿ ಸುವರ್ಣ ಕುರಿಗಳಿದ್ವು. ವರ್ಷಕ್ಕೆ 2 ಮರಿ ಆಗ್ತವಂತೆ. ನಾರ್ಮಲಿ ಕುರಿಗಳು ವರ್ಷಕ್ಕೆ 1 ಮರಿ ಆಗ್ತವೆ, ಇವು 2 ಮರಿ ಆಗ್ತವೆ. ಇನ್ನು ಮುಂದೆ ಹೋಗ್ತಾ ಹಾಗೆ ಬಿತ್ತನೆ ಬೀಜಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ರು. ಯಾರಿಗೆ ಬೇಕೋ ಬಿತ್ತನೆ ಬೀಜಗಳು ಅವ್ರು ಹೋಗ್ಬಿಟ್ಟು JK ಸಂಪರ್ಕ ಮಾಡಿದ್ರೆ ಸಿಗುತ್ತೆ. ಎಲ್ಲ ಥರ ಇದ್ದು, ಮೇವಿನ ಬೀಜಗಳಾಗಿರಲಿ, ನಾರ್ಮಲಿ ಮೆಕ್ಕೆಜೋಳದ್ದು, ಸೂರ್ಯಕಾಂತಿದು, ರಾಗಿದು, ಶೇಂಗಾದ್ದು, ಅಡಿಕೆದು ಎಲ್ಲ ಥರದ್ದು ಇಟ್ಟಿದ್ದಾರೆ ಅವರು.
ಅಲ್ಲಿ ಹೋಗ್ಬಿಟ್ಟು ವಿಚಾರಿಸಿದರೆ ಸೂಕ್ತವಾದ ಮಣ್ಣಿಗೆ ಸೂಕ್ತ ಬೀಜ ಕೊಟ್ಟು ಹೇಳ್ತಾರೆ ಅವ್ರು ನಿಮಗೆ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು. ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತಾರೆ ನೋಡಿ. ಆಮೇಲೆ ಇಲ್ಲಿ ನೋಡಿದ್ರೆ ಕಲರ್ಫುಲ್ಲಾಗಿ ಡೆಕೋರೇಟ್ ಬೇರೆ ಮಾಡಿದರು. ನಂತರ ನಮಗೆ ಕಣ್ಣಿಗೆ ಬಿದ್ದಿದ್ದು ಅಂದರೆ ನಾವು ಸೆಲೆಕ್ಷನ್ ಮಾಡ್ಕೊಂಡು ಹೋಗಿದ್ದು ಕೃಷಿ ಯಂತ್ರೋಪಕರಣ ಕಡೆಗೆ. ಕೃಷಿ ಯಂತ್ರೋಪಕರಣ ಕಡೆಗೆ ಅಂದರೆ ಫಸ್ಟಿಗೆ ನಮಗೆ ಕಣ್ಣಿಗೆ ಬಿದ್ದಿದ್ದು ಸೋಲರ್ ತುಂಬ ಎಷ್ಟು ಯೂಸ್ಫುಲ್ ಅಂತ ಯಾರಿಗೆ ಗೊತ್ತಿಲ್ಲ ಅಂದರೂ ನಮ್ಮ ರೈತರಿಗೆ ಮಾತ್ರ ಖಂಡಿತ ಗೊತ್ತಿರುತ್ತೆ. ಅಲ್ಲಿ ಸೋಲರು ಕೂಡ ಇಟ್ಕೊಂಡಿದ್ರು ನೋಡಿ. ಅಲ್ಲಿ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ ನೀರು ಎಲ್ಲ ಬೀಳೋದನ್ನು. ನಂತರ ಇಲ್ಲಿ ಟ್ಯಾಕ್ಟ್ರಿಗೆ ಯೂಸ್ ಆಗೋವಂಥ ಕಲ್ಟಿವೇಟರ್ಸು ಅದು ವಿಡ್ತ್ ವೈಸ್ ಇಟ್ಟಿದ್ರು 3.5 ಅವೆಲ್ಲ 70,000 1 ಲ್ಯಾಕು ಆ ಥರ ಎಲ್ಲ ಇಟ್ಟಿದ್ರು. ಎಷ್ಟು ದೊಡ್ಡದಾಗಿದ್ವು ಅಂದರೆ ಫುಲ್ ದೊಡ್ಡದಾಗಿದ್ವು. ಫುಲ್ ಹೆವಿ ಇದ್ದರೆ ಯೂಸ್ ಮಾಡ್ಬೋದು, ಹೆವಿ ಮಷಿನ್ಗಳಿಗೆಲ್ಲ ಚೆನ್ನಾಗಿದ್ದಾವೆ ಎಲ್ಲವು. ಇಲ್ಲಿ ವೀಟ್ ಕಟ್ರೆಲ್ಲ ಇಟ್ಟಿದ್ರು, ಎಲ್ಲ ಥರ ವೀಟ್ ಕಟ್ರಸ್ಸು ಶೋಗಿಟ್ಟಿದ್ರು. ನೀವು ಬೇಕಿದ್ರೆ ಅಲ್ಲೂ ಹೋಗಿ ಪರ್ಚೇಸ್ ಮಾಡ್ಬೋದು ಅವ್ರ ಕಂಪ್ನಿಗಳಲ್ಲಿ ಹೇಳ್ಬಿಟ್ಟು. ಇದು ಶೋ ಪೀಸಸ್ ಇವು, ಬಟ್ ಅಲ್ಲಿ ಹೋದ ಆರ್ಡ್ರ್ ಮಾಡಿದ್ರೆ ಎಲ್ಲ ಥರದ್ದು ಕೊಡ್ತಾರೆ. ಇವು ಎಲ್ಲ ಚೆನ್ನಾಗಿದ್ವು ನೋಡೋಕ್ಕೆ ಮಷಿನ್ಗಳು, ಡಿಫ್ರೆಂಟ್ ಆಗಿ ಬಂದಿದ್ವು ಈ ಸತಿ. ಎಲ್ಲ ಥರನೂ ಚೆನ್ನಾಗಿದ್ವು, ನೋಡೋಕ್ಕೆ 2 ಕಣ್ಣು ಸಾಲದು. ಎಲ್ಲ ಥರ ಮಷಿನ್ಗಳು ಅಂದರೆ ಎಲ್ಲ ಥರ ಮಷಿನ್ಗಳು, ಎಲ್ಲ ವೆರೈಟಿ ಆಗಿದ್ವು. ನಾವು ನೋಡಿ ತುಂಬ ಖುಷಿಪಟ್ವಿ. ಕೆಲವೊಂದು ನನಗೆ ಅರ್ಥ ಆಗಲಿಲ್ಲ, ಕೆಲವೊಂದು ಅವ್ರ ಹತ್ರನೇ ಕೇಳಿ ಎಕ್ಸ್ಪ್ಲೇಷನ್ ಮಾಡ್ಕೊಂಡ್ವಿ. ಪೈಪ್ಗಳು, ಆಮೇಲೆ ಜೆಟ್ಗಳು, ನೀರಿಂದು ಏನೇನಿದಾವೋ ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಇಷ್ಟ ಇದ್ದವರು ಅಲ್ಲಿ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆಲ್ಮೋಸ್ಟ್ ಅಲ್ಲಿ ಇರ್ತಕ್ಕಂತಹ ಪ್ರಾಡಕ್ಟು ಜೆನ್ಯೂನ್ ಆಗೇ ಇರ್ತಾರೆ. ಯಾಕೆ ಅಂದರೆ ಅವರು ಒಬ್ಬ ಕೃಷಿಕರಾಗಿರ್ತಾರಲ್ವ, ಸೊ ಹಾಗಾಗಿ ಕೃಷಿಕರಿಗೆ ಮಾತ್ರ ಅದ್ರ ಬೆಲೆ ಗೊತ್ತಿರುತ್ತೆ. ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ನಿಮಗೆ ಮೋಸ ಮಾಡಲ್ಲ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಇದನ್ನು ನೋಡಿದಾಗ ನನಗೆ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ. ಇನ್ನು ರೈತರ ಮಕ್ಕಳಾಗಿ ಆ ಪ್ಲೇಸನ್ನು, ಆ ವಸ್ತುಗಳನ್ನು ನೋಡಿದರೆ ನಿಮಗೆ ಇನ್ನೂ ತುಂಬ ಆನಂದವಾಗುತ್ತೆ. ನನಗೆ ಕೆಲವೊಂದು ವಸ್ತುಗಳು ಗೊತ್ತೇ ಆಗಲಿಲ್ಲ, ಕೆಲವೊಂದು ವಸ್ತುಗಳು ಗೊತ್ತಾಯಿತು, ಇನ್ನು ಕೆಲವೊಂದು ವಸ್ತುಗಳು ಗೊತ್ತಾಗಲಿಲ್ಲ. ಜಸ್ಟ್ ನೋಡ್ಕೊಂಡು ಬಂದ್ವಿ. ಕೆಲವೊಂದು ಡಿಫ್ರೆಂಟ್ ಅಂತಲೇ ಅನ್ನಿಸ್ತು. ಆಮೇಲೆ ಪ್ರತಿಯೊಂದು ವಸ್ತುವು ಕೂಡ ಇಂಪ್ರೆಷನ್ ಆಗೋ ಥರನೇ ಇತ್ತು ನೋಡಿ. ಇಲ್ಲಿ ರಾಯಲ್ ಎನ್ಫೀಲ್ಡ್ ಇದು ಬೈಕ್ ಇದೆ ಅಲ್ಲ, ಸೊ ಅದೇ ಥರ ಮಾಡೆಲಲ್ಲೇ ಮಾಡಿದ್ದಾರೆ. ಇದನ್ನು ಹೊಲದಲ್ಲಿ ಕೂಡ ಯೂಸ್ ಮಾಡ್ಬೋದು. ತುಂಬ ಯೂಸ್ಫುಲ್ಲಾಗಿ ಇದೆ ಅಂತಲೇ ಹೇಳ್ಬೋದು. ನನಗಂತೂ ನೋಡಿದ ತಕ್ಷಣ ಏನೋ ಒಂದು ರೀತಿ ಖುಷಿ ಅನ್ನಿಸ್ತು. ಒಂಥರ ಡಿಫ್ರೆಂಟಾಗಿ ಏನೋ ಒಂದು ರೀತಿ ಟ್ರೈ ಮಾಡಿದ್ದಾರೆ. ಯಾರೇ ಆಗಲಿ ಡಿಫ್ರೆಂಟಾಗಿರೋದನ್ನು ಮಾತ್ರ ನಮಗೆ ಲೈಕ್ ಆಗುತ್ತೆ. ಇವಾಗ ಎಲ್ಲ ಥರ ಇದ್ದರೆ ನಮಗೆ ಯಾರಿಗೂ ಇಷ್ಟಪಡಲ್ಲ. ಇವಾಗ ರಾಯಲ್ ಎನ್ಫೀಲ್ಡ್ ಥರ ಅಲ್ಲಿತ್ತು, ನನಗೇನೋ ಒಂದು ರೀತಿ ಖುಷಿ ಅನ್ನಿಸ್ತು. ಇದು ಏನೋ ನನಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ನೋಡಿದ್ವಿ. ಇದು ಒಂದು ರೀತಿ ಸ್ಮಾಲಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ, ಒಂದು ರೀತಿ ಸ್ಮಾಲ್ ರೂಪದಲ್ಲೇ ಕಾಣಿಸ್ತಾ ಇತ್ತು. ಇಷ್ಟ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಇನ್ನು ಭಾನುವಾರ ತನಕ ಇರುತ್ತೆ ಅಷ್ಟೇ, ಅದು ಜಾಸ್ತಿ ದಿನ ಏನಿರಲ್ಲ. ನಾನು ಕೂಡ ಅಲ್ಲಿ ಟ್ರೈ ಮಾಡಿ ಹತ್ತಿ ಕುತ್ಕೊಂಡು ಇಳಿಯೋದು ಆ ಥರ ಎಲ್ಲ ಮಾಡಿದೆ. ತುಂಬ ಚೆನ್ನಾಗಿತ್ತು. ರಿಯಲ್ ಆಗೋದು ರಾಯಲ್ ಎನ್ಫೀಲ್ಡ್ ಹೊಡಿತವಿಲ್ಲ ಗೊತ್ತಿಲ್ಲ. ಈಗ ನೆಕ್ಸ್ಟು ದೋಸೆದು ಮಾಡೋದು, ಎಲ್ಲ ಥರದ್ದು ದೋಸೆ ಯಾವುದನ್ನು ಮಾಡಬೇಕು ಎಲ್ಲದು ಕೂಡ ಇದೆ ಅಲ್ಲಿ, ಅದನ್ನು ಕೂಡ ಅವೈಲಬಲ್ ಆಗಿದೆ. ನಮ್ಮ ಕಣ್ಣಿಗೆ ಮತ್ತೆ ಬಿದ್ದಿದ್ದೇನಪ್ಪ ಅಂದರೆ ಮಡಿಕೆಗಳು ಮತ್ತು ಕುಂಬಾರರು ಮಾಡಿರ್ತಕ್ಕಂತಹ ಮಡಿಕೆ, ಪಾತ್ರೆಗಳು ಎಲ್ಲ ಥರದ್ದು ಕೂಡ ಇದ್ವು. ಈಗಿನ ಕಾಲದಲ್ಲಿ ಎಲ್ಲ ಒಂಥರ ಆರ್ಟಿಫಿಷಿಯಲ್ ಆಗಿ ಬರ್ತವೆ, ಸೊ ಅದು ಯೂಸ್ಫುಲ್ ಅಲ್ಲ. ಈ ಥರ ಮಡಿಕೆಯಲ್ಲಿ ನಾವು ಮಾಡಿರ್ತಕ್ಕಂತಹದ್ದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಆವಾಗಿನ ಕಾಲದಲ್ಲೂ ಹೇಳ್ತಾ ಇದ್ರು. ಈಗ ಯಾರೂ ಇದನ್ನು ಯೂಸ್ ಮಾಡಲ್ಲ. ಆ್ಯಕ್ಚುಲಿ ಹೆಲ್ತಿಗೆ ಒಳ್ಳೆಯದು ಅಂದರೆ ಇದೇ ಥರನ ನಾವು ಯೂಸ್ ಮಾಡಬೇಕು. ಬಟ್ ಗ್ಯಾಸಲ್ಲಿ ಇದನ್ನು ಯೂಸ್ ಮಾಡಿದ್ರೆ ಹೇಗೆ ಬರುತ್ತೆ, ಯಾವ ಥರ ಬಾಳಿಕೆ ಬರುತ್ತೆ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ತೊಗೊಳ್ಳಿಲ್ಲ. ನಂತರ ಇಲ್ಲಿ ಇದ್ದಿದ್ದು ನಂತರ ಕೃಷಿ ನೀರಾವರಿಯ ಉಪಕರಣಗಳು ನಮಗೆ ಕಣ್ಣಿಗೆ ಬಿದ್ವು. ಅಂದರೆ ಪೈಪ್ಸು, ಜಟ್ಸು, ಆಮೇಲೆ ಬೋರಿಗೆ ಹಾಕೋಂತಹದ್ದು ಏನೇನಿರುತ್ತೋ ಎಲ್ಲ ಕೂಡ ಅಲ್ಲಿ ಶೋ ಮಾಡಿದರು. ಇಷ್ಟ ಇದ್ದರೂ ಕೂಡ ತೊಗೊಳ್ಳಿ ಅಂತಲೂ ಕೂಡ ಅಲ್ಲಿ ಹೇಳಿದರು. ನಾವು ಏನು ಕೃಷಿದೇನು ಮಾಡೋಕ್ಕೆ ಹೋಗಿಲ್ಲ, ಸೊ ಹಾಗಾಗಿ ಜಸ್ಟ್ ಹಾಗೆ ನೋಡಿಕೊಂಡು ಯಾರಿಗೆ ಇಷ್ಟ ಇರುತ್ತೋ ಅವ್ರು ತೊಗೊಳ್ಳಿ ಅಂತ ಹೇಳಿಬಿಟ್ಟು ನಾವು ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ ನೋಡಿ. ಜೆಟ್ ಹಾಕೋದು ಅಂದರೆ ಡ್ರಿಪ್ ಇರಿಗೇಷನ್ದು ಸಪ್ರೇಟ್ ಪಾರ್ಟ್ಗಳೆಲ್ಲ ಇಟ್ಟಿದ್ರಲ್ಲಿ ಡಿಫ್ರೆಂಟಾಗಿ. ಜೆಟ್ಟಿಂದೆಲ್ಲ ಇಟ್ಟಿದ್ರು ನೋಡಿ, ಡಿಫ್ರೆಂಟಾಗಿರೋವು ಎಲ್ಲ ವಿಧದ ಸಾಮಾನುಗಳು ಸಿಗ್ತವೆ ಇಲ್ಲಿ. ಬೋರ್ವೆಲ್ಲಿಗೆ ಸಂಬಂಧಪಟ್ಟದ್ದು ಎಲ್ಲ ಥರ ನೋಡಿದ್ವಿ, ಎಲ್ಲ ಡಿಫ್ರೆಂಟಾಗಿ. ಇದು ಮೋಟ್ರ್ ಬಂದ್ಬಿಟ್ಟು 5 HP, 10 HP, 15 HP ಎಲ್ಲ ಥರದ HP ಸಿಗುತ್ತೆ ಇಲ್ಲಿ. ಹೋದರೆ ಕಾಂಟ್ಯಾಕ್ಟ್ ಮಾಡಿ, ಎಲ್ಲ ಥರದ್ದು ನೋಡಿ, ಎಲ್ಲ ಥರ ಸಿಗುತ್ತೆ. ನೋಡಿದ್ರೆ ಮೋಟ್ರದು
ಅದ್ರ ರಿಲೇಟೆಡ್ ಆಗಿರೋದು ಎಲ್ಲದೂ ಸಿಗುತ್ತೆ ಇಲ್ಲಿ. ಇದು ಮೋಟ್ರುಗಳು, ಡಿಫ್ರೆಂಟ್ ಟೈಪ್ ಆಫ್ ಮೋಟ್ರ್ಸ್ ಇದಾವೆ ಇಲ್ಲಿ. ನೋಡ್ಬಿಟ್ಟು ನಿಮ್ಗೆ ಯಾವ್ದು ಬೇಕೋ ಅದನ್ನ ಹೋಗಿ ತೊಗೋಬೇಕು. ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಡೇ ಒಳಗೆ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ಚೆನ್ನಾಗಿ. ಅದಕ್ಕೆ ಅನಿಸುತ್ತೆ ಕೃಷಿ ಮೇಳ ಅಂತ ಒಂದೊಳ್ಳೆ ಹೆಸರನ್ನು ಇಟ್ಟಿದ್ದಾರೆ. ಯಾಕೆ ಅಂದರೆ ನಮ್ಮ ರೈತರಿಗೆ ಏನೇನು ಬೇಕೋ ಎಲ್ಲದೂ ಕೂಡ ಅಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಕೂಡ ಸಿಗುತ್ತೆ. ಆಮೇಲೆ ಯಾವುದೇ ರೀತಿ ಮೋಸ ಮಾಡಲ್ಲ ಅಂತ ನಾನು ಹೇಳ್ದೇನಲ್ವ, ಸೊ ಅದೇ ರೀತಿ ಇರುತ್ತೆ. ಏನೋ ನಾವಲ್ಲಿ ಯಾಕೆಂದರೆ ನಾವು ಅಮೌಂಟನ್ನು ಜಸ್ಟ್ ಕೇಳ್ಕೊಂಬಂದ್ವಿ. ಬಟ್ ಪರ್ಚೇಸ್ ಮಾಡುವಂತಹ ವ್ಯಕ್ತಿಗಳು ಯಾರ್ಯಾರಿದ್ದೀರೋ ನೀವು ನೋಡಿಕೊಂಡು ಮಾತಾಡಿಕೊಂಡು ಡಿಸಿಷನ್ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಬರ್ಬೋದು. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಕೆಲವೊಂದನ್ನು ತೋರಿಸಿದ್ದೇನೆ, ಕೆಲವೊಂದನ್ನು ತೋರ್ಸೋಕ್ಕಾಗಿಲ್ಲ. ಕೆಲವೊಂದನ್ನು ಮಾತ್ರ ತೋರಿಸಿದ್ದೀನಲ್ವ, ಸೊ ನೋಡಿಕೊಂಡು ಹತ್ರ ಯಾರಾದರೂ ಇದ್ದರೆ ಅಥವಾ ನಿಮ್ಮ ರಿಲೇಷನ್ಸು ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರ ಮೂಲಕನಾದರೂ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಹೇಗಾದರೂ ಮಾಡಿಕೊಂಡು ತೊಗೋಬೋದು. ಪ್ರತಿಯೊಂದು ಕೂಡ ಇಲ್ಲಿದೆ. ಆಮೇಲೆ ವೈರಿಂಗ್ಸು, ಪೈಪ್ಸು ಎಲ್ಲ ಥರದ್ದು ಇದೆ. ಇದು ತಂತಿ ಗೊತ್ತಲ್ವ ನಿಮಗೆ, ತಂತಿ ಬೇಲಿ ಹಾಕೋದು ಅಂತ ಹೇಳ್ತಾರಲ್ವ, ಸೊ ತಂತಿಗಳು ಕೂಡ ಅಷ್ಟೇ. ನಾನು ಫಸ್ಟ್ ಟೈಮು ಈ ತಂತಿಗಳನ್ನು ನೋಡಿದ್ದು, ರಿಯಲ್ ಆಗಿ ತಂತಿಗಳನ್ನು ನೋಡಿದ್ದು ಫಸ್ಟ್ ಟೈಮು. ಹೊಲದಲ್ಲಿ ತಂತಿ ಬೇಲಿ ಹಾಕಿರ್ತಾರಲ್ಲ ಅದನ್ನು ನೋಡಿದ್ದೀನಿ. ಬಟ್ ಈ ಥರ ಇಟ್ಕೊಂಡಿರೋದು, ಈ ಥರ ಒಂಥರ ಡಿಸೈನ್ ಮಾಡಿ ತಂತಿಗಳನ್ನು ಇಟ್ಕೊಂಡಿದ್ದಾರೆ, ಅದನ್ನು ನೋಡಿರಲಿಲ್ಲ ಫಸ್ಟ್ ಟೈಮು. ಆಮೇಲೆ ನಾವು ಏನು ನೋಡಿದಪ್ಪ ಅಂದರೆ ಈ ರಘು ಏನು ಮಾಡ್ಕೊಳ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಅನಿಸ್ತಾ ಇರ್ಬೋದು. ಬಾಡಿ ಮಸಾಜ್ ಬಂದುಬಿಟ್ಟು 3,500 ಹೇಳ್ತಿದ್ರು. ನಾವು 2,500ಕ್ಕೆ ಅವರು 2,500 ಕೊಡ್ತೀನಿ ಅಂತಂದರು. ನಾವು ಬೇಡ ಸಾಕು ಇವಾಗ ಬೇಡ ಅಂತಂದು ಬಂದ್ವಿ. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಇದು ನಮ್ಮ ಕನಸಿನ ಫಾರ್ಮ್ ಹೌಸು. ಎಲ್ಲ ಥರನೂ ಈ ಥರನೇ ಇರಬೇಕು ಅಂತ ಕನಸಾಗಿರುತ್ತೆ ನಮ್ಮದು. ಅಗ್ರಿಕಲ್ಚರ್ ಮಾಡ್ತಿರ್ತಾರಲ್ಲ ಅವ್ರದ್ದೆಲ್ಲರೂ ಇದೇ ಥರ ಕನಸು ಕಂಡಿರ್ತಾರೆ. ಬಟ್ ಎಲ್ಲರ ಆಸೆನೂ ನೆರವೇರಲ್ಲ. ಆಮೇಲೆ ನನ್ನ ಕಣ್ಣಿಗೆ ಎತ್ತಿನ ಗಾಡಿ ಸಿಕ್ತು. ನನಗೆ ತುಂಬ ಇಷ್ಟ. ರೈತರ ಬೆನ್ನೆಲುಬು ಅಂತಲೇ ಹೇಳ್ಬೋದು ನಮ್ಮ ಎತ್ತುಗಳು ಮತ್ತು ಅದರ ಗಾಡಿಯನ್ನು. ಅದನ್ನು ನೋಡಿದ್ವಿ, ಒಂದು ರೀತಿ ಖುಷಿ ಆಯಿತು. ಹಳ್ಳಿಗೆ ಹೋಗಿರೋ ಥರ ಫೀಲ್ ಆಯಿತು ನನಗಂತೂ. ನಂತರ ನಾವು ಹೋಗಿದ್ದು ಎಲ್ಲಿಗಪ್ಪ ಅಂದರೆ ಫುಡ್ ಕೋರ್ಟ್ ಅಂದರೆ ಗೊತ್ತಲ್ವಾ, ಎಲ್ಲ ವೆರೈಟೀಸ್ ಆಫ್ ಫುಡ್ ಅಂತಲೇ ಹೇಳ್ಬೋದು. ನನಗಂತೂ ನನಗೆ ಎಂಟ್ರಿ ಆದ ತಕ್ಷಣವೇ ಪಾನಿಪುರಿ ಎಲ್ಲಿದೆ, ಮಸಾಲೆ ಪೂರಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ. ಸೊ ನಮ್ಮ ಕಣ್ಣಿಗೆ ಮಸಾಲೆ ಪೂರಿ ಅಂತೂ ಸಿಕ್ತು. ಸೊ ಈಗ ಮಸಾಲೆ ಪೂರಿಯನ್ನು ತೊಗೊಳೋದಕ್ಕೆ ಹೋಗ್ತಾ ಇದ್ದೀವಿ. ನೀವು ಕೂಡ ನಮ್ಮ ಜೊತೆಗೆ ಬಂದು ನೋಡಿ ಯಾವ ರೀತಿ ಮಸಾಲೆ ಪೂರಿ ಹಾಕ್ಕೊಡ್ತಾರೆ ಅಂತ. ತುಂಬ ಟೇಸ್ಟಿಯಾಗಿತ್ತು. ಆಮೇಲೆ ನಾವು ಮತ್ತೇನೇನು ಟೇಸ್ಟ್ ಮಾಡಿದ್ವಪ್ಪ ಅಂದರೆ, ರಘು ಏನೇನು ಟೇಸ್ಟ್ ಮಾಡಿದ್ವಿ ಹೇಳು? ನಾವು ಏನೇನು ಸಿಗುತ್ತಲ್ಲ ಎಲ್ಲದನ್ನೂ ಟೇಸ್ಟ್ ಮಾಡಿದ್ವಿ. ಎಲ್ಲದನ್ನೂ ಆಫ್ ತೊಗೊಂಡ್ಬಿಟ್ಟು ಅದೆಲ್ಲ ತಿಂದ್ಬಿಟ್ವಿ. ಈಗ ಮಶ್ರೂಮ್ ಕಬಾಬ್ ಸೂಪರಾಗಿತ್ತು. ಮಶ್ರೂಮ್ ಕಬಾಬ್ ಮಾತ್ರ ಅಲ್ಟಿ ಅಂತಲೇ ಹೇಳ್ಬೋದು. ಸ್ವಲ್ಪ ಆರಿತ್ತು, ಆದರೂ ಪರವಾಗಿದ್ದಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಫೀಲ್ ಬಂತು. ಅಂದರೆ ಜಾಸ್ತಿ ಖಾರ ಆ ಥರ ಏನು ಹಾಳಾಗಿ ಮಾಡಿರಲಿಲ್ಲ ಅವರು, ಚೆನ್ನಾಗೇ ಮಾಡಿದರು. ಮತ್ತು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಬೇಗ ಸಂಡೇ ಒಳಗೆ ಎಲ್ಲ ಕೂಡ ನೋಡ್ಕೊಂಬಂದ್ಬಿಡಿ. ಆಲ್ಮೋಸ್ಟ್ ನಾಳೆ ಹೋದರೆ ಬೆಟರು, ಏಕೆಂದರೆ ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇರುತ್ತೆ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು, ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಕೂಡ ತಿನ್ಕೊಳ್ಳಿ, ಉಣ್ಕೊಳ್ಳಿ, ಮಕ್ಕೊಳ್ಳಿ ಅಂತ ಹೇಳ್ತಾ ಲವ್ ಯು ಆಲ್. ಟಾಟಾ, ಬಾಯ್ ಬಾಯ್.